ಬಿಡದಿಯಲ್ಲಿ ಭೂ ಸ್ವಾಧೀನ ವಿರೋಧಿಸಿ ಮೈಸೂರಿನಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಸ್ತೆ ತಡೆದು ಕೈಗೆ ಕಪ್ಪುಪಟ್ಟಿ ಧರಿಸಿ ಊಟದ ತಟ್ಟೆಯಲ್ಲಿ ಮಣ್ಣು ಹಾಕಿಕೊಂಡು ಪ್ರತಿಭಟನೆ ನಡೆಸಿದ್ದಾರೆ. ನಂಜನಗೂಡು ಮೈಸೂರು ರಸ್ತೆಯ ಗನ್ ಹೌಸ್ ಬಳಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶಗೊಂಡು ಘೋಷಣೆಯನ್ನ ಕೂಗಿದ್ದಾರೆ. ರೈತರಿಂದ ಬಲವಂತವಾಗಿ ಭೂಮಿ ಕಿತ್ತುಕೊಳ್ಳದಂತೆ ಆಗ್ರಹಿಸಿ ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದು, ಈ ಕೂಡಲೇ ಬಿಡದಿ ರೈತರ ಮೇಲೆ ಹಾಕಿರುವಂತಹ ಎಫ್ಐಆರ್ ಅನ್ನು ರದ್ದುಪಡಿಸಬೇಕು, ಇಲ್ಲವಾದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡುವುದಾಗಿ ಮೈಸೂರಿನ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನು ನಿನ್ನೆ ರೈತರ ಮೇಲೆ ದಬ್ಬಾಳಿಕೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಅವಮಾನೀಯವಾಗಿ ನಡ್ಕೊಂಡಿದೆ. ಅದನ್ನು ಖಂಡಿಸಿ ಇವತ್ತು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದ ಮೈಸೂರು ತಾಲೂಕು ಘಟಕದ ವತಿಯಿಂದ ದಿಢೀರ್ ಊಟಿ ರಸ್ತೆ, ಮೈಸೂರು ಊಟಿ ರಸ್ತೆಯನ್ನು ತಡೆಯನ್ನು ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಪೊಲೀಸರು ಬಲದ ಮೂಲಕ ಕಂದಾಯ ಅಧಿಕಾರಿಗಳು, ಸರ್ವೆ ಅಧಿಕಾರಿಗಳು, ರಾಜ್ಯ ಸರ್ಕಾರ ರೈತರ ಜಮೀನಿನ ಮೇಲೆ ಏನು ಬಂದು ಅಳತೆ ಮಾಡಲಿಕ್ಕೆ ಬಂದಿತ್ತು. ಅಂಥ ಸಂದರ್ಭದಲ್ಲಿ ರೈತರು ಮತ್ತು ಏನು ಕಂದಾಯ ಅಧಿಕಾರಿಗಳು, ಸರ್ವೆಯವ್ರ ಮೇಲೆ ಏನೋ ಮಾತಿನ ಚಕಮಕಿ ನಡೆದಿದೆ. ಆ ಮಾತಿನ ಚಕಮಕಿ ಜೊತೆಗೆ ಪೊರಕೆ ಸೇವೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಯಾಕೆ ಅಂದರೆ ಕಳೆದ 490 ದಿನಗಳಿಂದಲೂ ಕೂಡ ಹೋರಾಟ ಮಾಡ್ತಾಯಿದ್ದಾರೆ. ಅದು ಕಣ್ಣು ಕಾಣ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಈ ಬಿಡದಿ ಟೌನ್ಶಿಪ್ನ ಕೈ ಬಿಡಬೇಕು ಅಂತ ಇಡೀ ರಾಜ್ಯಾದ್ಯಂತ ರೈತ ಸಂಘಟನೆಗಳೆಲ್ಲ ಹೋರಾಟ ಮಾಡ್ತಿದ್ರು ಕೂಡ ಅದನ್ನು ಕೈ ಬಿಡದಂತೆ ಏನು ರೈತರ ಜಮೀನಕ್ಕೆ ಏನು ಬಂದಿದ್ರು ಅದಕ್ಕೆ ಅದನ್ನು ವಿರೋಧ ಮಾಡಿ ಏನೋ ಹಲ್ಲೆ ಮಾಡೋಂಥ ಕೆಲಸ, ರೈತರ ಮೇಲೆ ಏನೋ FIR ಹಾಕೋಂಥ ಕೆಲಸ ಸುಮಾರು ಕಳೆದ ನಿನ್ನೆ ನಡೆದಂಥ ಹೋರಾಟದಲ್ಲಿ ಆ ಸಂದರ್ಭದಲ್ಲಿ ಸುಮಾರು 8ರಿಂದ 10 ಜನಕ್ಕೆ FIR ಮಾಡೋಂಥ ಕೆಲಸ ಮಾಡಿದಾರಂತೆ ಪೊಲೀಸ್ನವರು. ಆಫ್ ಮರ್ಡರ್ ಕೇಸ್ ಬುಕ್ ಮಾಡಿದಾರಂತೆ. ಯಾಕೆ ಈ ರೀತಿ ಕೆಲಸ ಮಾಡಿದ್ದಾರೆ? ಏನೋ ಇದೇ ಮಂತ್ರಿಗಳು, ರಾಜಕಾರಣಿಗಳ ಚೇಲಗಳ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡ್ಕೊಂಡು ಆಫ್ ಮರ್ಡರ್ ಕೆಲಸ ಮಾಡೋಂಥದ್ದು ಮತ್ತು ರೈತರ ಜಮೀನನ್ನ ಒಕ್ಕಲೆಬ್ಸೋಂಥ ಕೆಲಸ ಮಾಡ್ತಿರೋದು ಅವ್ರ ಮೇಲೆ ನಿಜವಾಗಿ FIR ಮಾಡಬೇಕಾದ್ದು, ಆಫ್ ಮರ್ಡರ್ ಕೇಸ್ ಮಾಡಬೇಕಾದ್ದು ಅವ್ರ ಮೇಲೆ. ಅದನ್ನು ಬಿಟ್ಟು ಏನು ರೈತರು ನಮ್ಮ ಜಮೀನು ಕೊಡಲ್ಲ ಅಂತ ಹೇಳಿ ಏನು ಹೋರಾಟ ಮಾಡ್ತಿದ್ರು ಅವ್ರ ಮೇಲೆ ಆಫ್ ಮರ್ಡರ್ ಕೇಸ್ ಬುಕ್ ಮಾಡೋಂಥದ್ದು ಅವಮಾನೀಯ. ಮತ್ತು ಅದನ್ನು ಈ ಕೂಡಲೇ FIRನ ರದ್ದು ಮಾಡಬೇಕು. ಇಲ್ಲಾಂದರೆ ರಾಜ್ಯಾದ್ಯಂತ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಮತ್ತು ಈಗಾಗಲೇ ರಾಜ್ಯ ಸರ್ಕಾರ ಬಂದು 1.5 ತಿಂಗಳು ಏನು DK ಅವರ ನೇತೃತ್ವದಲ್ಲಿ 1 ತಿಂಗಳು ನಾವು ಭಾಳ ಏನೋ ವೀರಾವೇಶದಿಂದ ಏನು ನಿರ್ವಹಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಕೃಷಿ ಮಂತ್ರಿ ನಿರ್ವಹಿಸಿಲ್ಲ, ಕೃಷಿ ಮಂತ್ರಿ ಇಲ್ಲ, ತೋಟಗಾರಿಕೆ ಮಂತ್ರಿ ಇಲ್ಲ. ಮತ್ತು ಈಗಾಗಲೇ ಇದೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದು ಕಡೆ ಬರ ಇದೆ, ನೀವು ಯಾರೂ ಕೂಡ ನೀರು ಹೆಚ್ಚು ಬಳಸೋಂಥ ಬೆಳೆಗಳನ್ನ ಬೆಳಿಬೇಡಿ ಅಂತ ಏನು ಬಿಟ್ಟಿ ಸಲಹೆ ಕೊಟ್ಟಿದ್ದಾರೆ. ಬಿಟ್ಟಿ ಸಲಹೆಯನ್ನು ಕೈ ಬಿಟ್ಟು ಏನು ಪ್ರತಿಯೊಬ್ಬ ರೈತನು ಕೂಡ 1 ಎಕರೆಗೆ 50,000 ರೂಪಾಯಿಗಳವರೆಗೆ ಪರಿಹಾರ ನೀಡಬೇಕು. ಮತ್ತು ಈ ಕೂಡಲೇ ಬರಗಾಲ ಎಲ್ಲಿ ಬರಗಾಲ ಪೀಡಿತ ಪ್ರದೇಶ ಇದೆ ಅದನ್ನೆಲ್ಲ ಕೂಡ ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ. ಮಾಡದಂತೆ ಇದು ಏನು ಬರೀ ಬಂಡವಾಳಶಾಹಿಗಳ ಬೂಟು ನೆಕ್ಕುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡುತ್ತೆ. ಅದನ್ನು ವಿರೋಧಿಸಿ ಇವತ್ತು ಒಂದು ರಸ್ತೆ ತಡೆ ಮಾಡಿದ್ದೀವಿ ಸಾಂಕೇತಿಕವಾಗಿ. ಇನ್ನು ಮುಂದೆ ಇದೇ ರೀತಿ ಟೌನ್ಶಿಪ್ ಕೈ ಬಿಡದಂತೆ ಇದೇ ರೀತಿ ದಬ್ಬಾಳಿಕೆ ಮಾಡಿದ್ರೆ ಪೊಲೀಸ್ ಮೂಲಕ ನಾವು ಖಂಡಿತವಾಗೂ ರಾಜ್ಯಾದ್ಯಂತ ಏನು ಉಗ್ರವಾದ ಹೋರಾಟವನ್ನು ಹಮ್ಮಿಕಬೇಕಾಗ್ತದೆ ಅಂತ ಹೇಳಿ ಬಯಸ್ತೀನಿ.